ಸನ್ಮಾನ್ಯ ಶ್ರೀ ಅನ್ವರ್ ಮಾನ್ಪಾಡಿಯವರು ಈಗಾಗಲೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೇಳಿದ ಹಾಗೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದರು ಮತ್ತು ಬಿ ಜೆ ಪಿಯ ರಾಜ್ಯ ಉಪಾಧ್ಯಕ್ಷರು ಕೂಡ ಆಗಿದ್ದರು, ಬಿ ಜೆ ಪಿಯ ರಾಜ್ಯ ವಕ್ತಾರ ಕೂಡ ಆಗಿದ್ದರು. ಅವರ ಕೊಟ್ಟಂಥ ಸ್ಥಾನವನ್ನು, ಜವಾಬ್ದಾರಿಯನ್ನು ಅತ್ಯಂತ ಯೋಗ್ಯವಾಗಿ ನಿರ್ವಹಿಸಿದವರು ಅಂತ ಒಂದು ಹೆಮ್ಮೆಯಿಂದ ಹೇಳ್ಬೋದು. ವಿಶೇಷವಾಗಿ ಅಲ್ಪಸಂಖ್ಯಾತದ ಅಧ್ಯಕ್ಷರಾದಂಥ ಸಮಯದಲ್ಲಿ ಇಲ್ಲಿವರೆಗೆ ಅಲ್ಪಸಂಖ್ಯಾತರು ಅಂತಂದರೆ ಮುಸ್ಲಿಮರು ಮಾತ್ರ ಅನ್ನುವಂಥದ್ದು ತಲೆಯೊಳಗೆ ಎಲ್ಲ ಕೂತಿದೆ. ಅದೇ ಪ್ರಕಾರ ಸರ್ಕಾರವು ಕೂಡ ಅದೇ ಪ್ರಕಾರ ನಡ್ಕೊಳ್ಳುತ್ತೆ. ಆದರೆ ಇವರು ಅಧ್ಯಕ್ಷರಿರುವಂಥ ಸಮಯದಲ್ಲಿ ಕ್ರಿಶ್ಚಿಯನ್ರಿಗೆ, ಸಿಖ್ಖರಿಗೆ, ಬೌದ್ಧರಿಗೆ, ಪಾರ್ಸಿಗಳಿಗೆ, ಬಡ ಪಾರ್ಸಿಗಳಿಗೂ ಕೂಡ ಅವರ ಅಭಿವೃದ್ಧಿ, ಅವರಿಗೆ ಸಂಬಂಧಪಟ್ಟಂಥ ಅನುದಾನವನ್ನು ಕೊಟ್ಟಿದ್ದಾರೆ. ಅವರ ಡಿಟೇಲ್ ಅದರ ಸಂಬಂಧಪಟ್ಟಾಗ ಹೇಳ್ತಾರೆ. ಅವರು ಹೇಗೆ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿದ್ದರು ಅಂತಂದರೆ, ಇಲೆಕ್ಷನ್ ಕಮಿಷನರ್ TN ಶೇಷನ್ ಇದ್ದಾಗ ಯಾವ ರೀತಿಯ ತಮ್ಮ ಆ ಇಲೆಕ್ಷನ್ ಪವರ್ ಹೇಗಿದೆ, ಕಮಿಷನರ್ ಪವರ್ ಹೇಗಿದೆ ಅಂತ ತೋರಿಸ್ಕೊಟ್ಟಾಗೆ ಇವರು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರ ಪವರ್ ಏನಿರುತ್ತೆ ಅನ್ನೋದನ್ನು ಆ ಪೀರಿಯಡ್ನಲ್ಲಿ ತೋರಿಸ್ಕೊಟ್ಟಂಥ ವ್ಯಕ್ತಿ. ಇನ್ನು ನನಗೆ ಒಂದು 10-15 ವರ್ಷದಿಂದ ಅವರು ವೈಯಕ್ತಿಕವಾಗಿ ಆತ್ಮೀಯತೆಯಿಂದ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಈ ಸಂಬಂಧಪಟ್ಟಾಗಿ ಯಾವುದೇ ಪ್ರೆಸ್ ಮೀಟ್ ಮಾಡಿದರೆ ನಾನು ಮೊದಲೇ ಆ ಪ್ರೆಸ್ ಮೀಟಿಗೆ ಅವರ ವಿಚಾರಕ್ಕೆ ಸಪೋರ್ಟ್ ಕೊಟ್ಟರಂಥವ್ರು. ಸೊ ಈ ಹಿನ್ನೆಲೆಯಲ್ಲಿ ನಾನು ಅವರ ಸಂಪರ್ಕದಲ್ಲಿದ್ದೀನಿ. ಇವತ್ತಿನ ಮುಖ್ಯವಾಗಿ ವಕ್ಫ್ ಬೋರ್ಡಿನ ಸಂಬಂಧಪಟ್ಟಾಗೆ ಇರೋದರಿಂದ ಇವರ ಅನಾರೋಗ್ಯ, ಇವರು ಸ್ವಲ್ಪ ಶೋಲ್ಡರ್ದು ಏಟಾಗಿ 2-3 ತಿಂಗಳಿಂದ ವಿಶ್ರಾಂತಿಯಲ್ಲಿ ಇಲ್ಲೇ ಇರೋದರಿಂದ, ಇಲ್ಲಾದರೆ ಬೆಂಗಳೂರಿನಲ್ಲೇ ಆಗ್ತಿತ್ತು ಪ್ರೆಸ್ ಮೀಟು. ಸೊ ಇವರು ಇಲ್ಲೇ ಇರೋದರಿಂದ ನಾನು ಇವರಿಗೆ ವಿನಂತಿ ಮಾಡಿಕೊಂಡೆ, ಸೊ ನಿಮ್ಮ ಜೊತೆಗೆ ವಕ್ಫ್ ಬೋರ್ಡಿನ ಸಂಬಂಧಪಟ್ಟಾಗ ವಿಷಯವನ್ನು ತಿಳಿಸಬೇಕು ಅಂತ ಹೇಳಿದಾಗ ಬಹಳ ಸಹರ್ಷದಿಂದ ಒಪ್ಕೊಂಡ್ರು. ಅಷ್ಟೇ ಅಲ್ಲ, CAA ಇದರದ್ದು ಸಂಬಂಧಪಟ್ಟಾಗೆ ನಾವು ಅವರು ಒಂದೇ ವೇದಿಕೆ ಮೇಲೆ 3 ಕಡೆ ಕಾರ್ಯಕ್ರಮವನ್ನು ತೊಗೊಂಡಿದ್ದೀವಿ. ಅದನ್ನು ಜಾರಿಗೆ ತರಬೇಕು ಅಂತನ್ನುವಂಥದ್ರಲ್ಲಿ ಇವರು ಕೂಡ ಬಹಳ ಬಲವಾಗಿ ಆವತ್ತಿನ ಸಂದರ್ಭದಲ್ಲಿ ಇದು ಮಾಡಿದಂಥವ್ರು. ಸೊ ಹಾಗಾಗಿ ಮಂಗಳೂರಲ್ಲಿ ಇವರು ಇದ್ದಿದ್ದರಿಂದ ಇವರ ಜೊತೆಗೆ ಒಂದು ಪ್ರೆಸ್ ಮೀಟ್ ಮಾಡುವಂಥ ನನಗೆ ಅವಕಾಶ ಸಿಕ್ಕಿದೆ. ಅವರಿಗೂ ಧನ್ಯವಾದ ಹೇಳ್ತೀನಿ, ನಿಮಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ವಕ್ಫ್ ಬೋರ್ಡ್ ಇದಕ್ಕಿಂತ ಮುಂಚೆ ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೀನಿ. ಇವತ್ತು ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂ, ಬೌದ್ಧ, ಸಿಖ್ ಅಥವಾ ಇನ್ಯಾರೇ ಇರ್ಬೋದು, ದೇಶದ ಹಿತದೃಷ್ಟಿಯಿಂದ, ದೇಶದ ಭಕ್ತಿ ದೃಷ್ಟಿಯಿಂದ ಯಾರಿದ್ದಾರೆ ಅವ್ರ ಪರವಾಗಿ ನಾನಿದ್ದೀನಿ. ಅದು ಮುಸ್ಲಿಮೇ ಇರಲಿ, ಕ್ರಿಶ್ಚಿಯನೇ ಇರಲಿ, ಹಿಂದೂನೇ ಇರಲಿ, ಯಾರೇ ಇರಲಿ, ದೇಶದ ದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಇದ್ದಾರ ಅವ್ರ ಜೊತೆಗೆ ನಾನಿದ್ದೀನಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ವಕ್ಫ್ ಬೋರ್ಡ್ ಸೊ ಇಡೀ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಲ್ಚಲ್, ಚಿಂತನ, ಮಂಥನ, ಹೋರಾಟ, ಪ್ರತಿಕ್ರಿಯೆ, ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಸೊ ಈಗ ಮುಖ್ಯವಾಗಿ ನರೇಂದ್ರ ಮೋದಿಯವರು ಇದನ್ನು 44 ತಿದ್ದುಪಡಿಯನ್ನು ತರ್ತೀವಿ ಅಂತನ್ನುವಂಥದ್ದು ಹೇಳಿದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಲ್ಚಲ್ ಪ್ರಾರಂಭ ಆಗಿದೆ. JPC ಒಂದು ಕಮಿಟಿ ಕೂಡ ರಚನೆ ಆಗಿದೆ, ಅವ್ರ ಪ್ರವಾಸ ಕೂಡ ಎಲ್ಲ ಕಡೆ ಆಗಿದೆ. ಹುಬ್ಬಳ್ಳಿಯಲ್ಲಿ ಜಗದಾಂಬಿಕಾ ಪಾಲ್ ಜಾಯಿಂಟ್ ಪಾರ್ಲಿಮೆಂಟರಿ ಅಧ್ಯಕ್ಷರು ಯಾರು ಬಂದಿದ್ದರು ಅವರಿಗೆ ನಾನು ಕೂಡ ಮನವಿಯನ್ನು ಸಲ್ಲಿಸಿದಂಥ ವ್ಯಕ್ತಿ. ಅನ್ವರ್ ಮಾನ್ಪಾಡಿಯವ್ರನ್ನೂ ಇದಕ್ಕೆ ಸಭೆಗೆ ಕರೆದಿದ್ದರು ಅಂತ ಈಗ ಅವರು ದೆಹಲಿಗೆ ದೆಹಲಿಯಲ್ಲಿ ಹೋಗಿ ಬಂದಿದ್ದಾರೆ. ಆಲ್ರೆಡಿ ಅದು ಪಬ್ಲಿಷ್ ಆಗಿದೆ. ಅವರು ಅವ್ರ ರಿಪೋರ್ಟನ್ನು ಸಲ್ಲಿಸಿ ಬಂದಿದ್ದಾರೆ. ಅಲ್ಲೇ ಸ್ವಲ್ಪ ಗಲಾಟೆನೂ ಆಯಿತು. ಆ ಸಂದರ್ಭದಲ್ಲಿ ಇವ್ರ ರಿಪೋರ್ಟಿಗೆ ಅಲ್ಲಿ ಗಲಾಟೆ ಆಯಿತು ಅಂತನ್ನುವಂಥದ್ದು ಅವರೇ ಹೇಳ್ತಾರೆ ಈಗೆಲ್ಲ. ಸೊ ಈಗ
ಮುಖ್ಯವಾಗಿ ವಕ್ಫ್ ಬೋರ್ಡು ಬ್ರಿಟಿಷರಿಂದ ಪ್ರಾರಂಭ ಆಯಿತು. ಬ್ರಿಟಿಷರು ಮುಖ್ಯವಾಗಿ ಸಿಯಾ ಸುನ್ನಿ ಜಗಳದಲ್ಲಿ ಸಿಯಾ ವಕ್ಫ್ ಬೋರ್ಡ್ ಮತ್ತು ಸುನ್ನಿ ವಕ್ಫ್ ಬೋರ್ಡ್ ಅಂತ ಹೇಳಿ ಮಾಡಿದರು. ಆಮೇಲೆ ನೆಹರು ಅವರು 1954ನಲ್ಲಿ ಅದಕ್ಕೊಂದು ರೂಪ ಕೊಟ್ಟರು. ಆಮೇಲೆ 95ನಲ್ಲಿ ಪಿ ವಿ ನರಸಿಂಹರಾವ್ ಅವರು ಇನ್ನಷ್ಟು ಪವರ್ ಕೊಟ್ಟರು. ಫುಲ್ ಪವರ್ ಕೊಟ್ಟಿದ್ದು 2013 ಮನಮೋಹನ್ ಸಿಂಗ್ ಅವರು. ಫುಲ್ ಪವರ್ ಅಂದರೆ ಸುಪ್ರೀಂ ಕೋರ್ಟ್ ಕೂಡ ಕೇಳಂಗಿಲ್ಲ, ಆ ಮಟ್ಟದವರೆಗೆ. ಅಷ್ಟು ಡಿ ಸಿಗೆ ಯಾವುದೇ ಪವರ್ ಇಲ್ಲ, ತಹಸೀಲ್ದಾರ್ಗೆ ಯಾವುದೇ ಪವರ್ ಇಲ್ಲ, ಯಾರೂ ಯಾವುದೇ ರೀತಿಯ ಪವರ್ಲೆಸ್ ಇರುವಂಥದ್ದು ಕೊಟ್ಟಿದ್ದು 2013ರಲ್ಲಿ. ಸೊ ಅಲ್ಲಿಂದ ಇಲ್ಲಿವರೆಗೆ ಆ ವಕ್ಫ್ ಬೋರ್ಡಿನ ಅತಿಕ್ರಮಣ ಆಗಿದ್ದು ಇವತ್ತು 9,40,000 ಎಕರೆವರೆಗೆ ಇವತ್ತು ಬಂದು ನಿಂತಿದೆ. ಈಗ ಅದು ಇನ್ನೂ ಜಾಸ್ತಿನೂ ಆಗಿರ್ಬೋದು, ಇನ್ನೂ ಜಾಸ್ತಿ ಆಗ್ತಾನೂ ಹೋಗ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ನಾವು ಶ್ರೀರಾಮ್ ಸೇನೆ ಸಂಘಟನೆಯವರು ಬಹಳ ಗಂಭೀರವಾಗಿ ತಗೊಂಡು ಈಗಾಗಲೇ ರಾಜ್ಯಾದ್ಯಂತ ರೈತರನ್ನು ಭೇಟಿಯಾಗೋದು, ದೇವಸ್ಥಾನ, ಮಠ, ಗರಡಿ ಮನೆಗಳು, ಸ್ಲಮ್ ಬೋರ್ಡ್ಗಳು, ಇನ್ನು ಹಾಳಬೇಕಾ, ಸ್ಲಮ್ ಬೋರ್ಡ್ಗಳು, ಹೀಗೆ ಯಾವುದನ್ನೂ ಬಿಟ್ಟಿಲ್ಲ. ಎಸ್ ಪಿ ಆಫೀಸ್, ಡಿ ಸಿ ಆಫೀಸ್, ಸರ್ಕಾರಿ ಆಸ್ಪತ್ರೆ, ಆಮೇಲೆ ಪ್ರಾಚ್ಯವಸ್ತು ಇಲಾಖೆ ಕಟ್ಟಡಗಳು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕಟ್ಟಡಗಳು ಕೂಡ ಬಿಟ್ಟಿಲ್ಲ. ಸೊ ಈ ರೀತಿ ಸರ್ವವ್ಯಾಪಿ ಹಳ್ಳಿನೇ ವಕ್ಫ್ ಬೋರ್ಡ್ಗೆ ಸೇರಿಸುವಂಥ ಪ್ರಕ್ರಿಯೆಗಳು ಕೂಡ ಕರ್ನಾಟಕದಲ್ಲಿ ನಡೆದಿದೆ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕ್ರಮಣ ಮಾಡುವಂಥ, ಅತಿಕ್ರಮಣ ಮಾಡುವಂಥ ಪ್ರಕ್ರಿಯೆಗೆ ಇನ್ನೂ ಸಮಾಜ ಎಚ್ಚರಗೊಂಡಿಲ್ಲ ಅಂತ ನಾನು ಹೇಳ್ತೀನಿ. ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಕೂಡ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋ ತಮಿಳ್ನಾಡಿನಲ್ಲಾಗಿದೆ, ಎಲ್ಲೋ ಗುಜರಾತ್ನಲ್ಲಾಗಿದೆ, ಬಿಹಾರ್ನಲ್ಲಾಗಿದೆ, ಪಾಟ್ನಾದಲ್ಲಾಗಿದೆ, ಕೊನೆಗೆ ನಮ್ಮ ಕರ್ನಾಟಕದಲ್ಲೇ ಬಂತು, ಉತ್ತರ ಕರ್ನಾಟಕದಲ್ಲಾಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯವರು ಏನು ಸೇಫ್ ಇದ್ದೀವಿ ಅನ್ನುವಂಥ ಮಾನಸಿಕತೆಯಲ್ಲಿ ಈ ಸಮಾಜ ಇದೆ. ನಾನು ಹೇಳೋದು, ನಿಮ್ಮ ಬುಡಕ್ಕೆ ಬರುವವರೆಗೆ ಎಚ್ಚರಗೊಳ್ಳದೇ ಇದ್ದರೆ ಮುಳುಗಿ ಹೋಗ್ತೀರಿ, ನೀವು ಸತ್ತು ಹೋಗಿರ್ತೀರಿ. ನೀವು ಸ್ಪಂದಿಸ್ಬೇಕು, ಪ್ರತಿಭಟಿಸ್ಬೇಕು. ನಿಮ್ಮ ಶಬ್ದವನ್ನು ನರೇಂದ್ರ ಮೋದಿಯವರೆಗೆ ತಲುಪುವವರೆಗೆ ಈ ಹೋರಾಟವನ್ನು ನಿಲ್ಲಿಸಬಾರ್ದು. ಬಹಳ ದೊಡ್ಡ ಅನಾಹುತ ಆಗುವಂಥ, ಅಪಾಯಕಾರಿ ಆಗುವಂಥದ್ದು ಇವತ್ತು ನಡೀತಾ ಇರುವಂಥದ್ದನ್ನು ಗಮನದಲ್ಲಿ ಇಟ್ಟುಕೊಂಡು ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಮಠಾಧಿಪತಿಗಳು ಕೂಡ ಅಷ್ಟೇ, ನಮ್ಮ ಮಠ ಏನಿಲ್ಲ, ರೈತರು ಅಷ್ಟೇ, ನಮ್ಮ ಪಹಣಿಯಲ್ಲಿ ಏನು ಹೆಸರು ಬಂದಿಲ್ಲ ಅಂತ ಹೇಳಿ ಕಣ್ಣು ಮುಚ್ಕೊಂಡು, ಬಾಯಿ ಮುಚ್ಕೊಂಡು, ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಇದು ಬಹಳ ದೊಡ್ಡ ಅನಾಹುತ ಆಗುವಂಥ ಕಾಲ ಬಹಳ ದೂರ ಇಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ರೈತ ಸಂಘಗಳು ಬಾಯಿ ಮುಚ್ಕೊಂಡಿದ್ದಾರೆ, ಮಠಾಧಿಪತಿಗಳು ಬಾಯಿ ಮುಚ್ಕೊಂಡಿದ್ದಾರೆ. ಸೊ ಸಂಘಟನೆಗಳು ಇವತ್ತು ಬೇರೆ ಬೇರೆ ಸಮಾಜದ ಹಿತದೃಷ್ಟಿಯಿಂದಿರುವಂಥ ಸಂಘಟನೆಗಳು ಕೂಡ ಧ್ವನಿ ಎತ್ತಾ ಇಲ್ಲ. ಸೊ ಹಾಗಾಗಿ ಇಷ್ಟು ದೊಡ್ಡ ಅಪಾಯಕಾರಿಯಲ್ಲಿ ಇರುವಂಥ ಈ ವಿಚಾರದ ಸಂಬಂಧಪಟ್ಟಾಗೆ ಜಾಗೃತರಾಗಿ ಹೋರಾಟ ಮಾಡಿ ಪ್ರತಿಕ್ರಿಯೆ ಮಾಡಿ ಪ್ರತಿಭಟಿಸಬೇಕು ಅಂತನ್ನುವಂಥದ್ದು ನಂದು ಒಂದು ಆಗ್ರಹ. ಎರಡನೇದು, ನರೇಂದ್ರ ಮೋದಿಯವರ 44 ತಿದ್ದುಪಡಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುವಂಥ ಪ್ರಕ್ರಿಯೆ ಆಗಬೇಕು. ಮುಸ್ಲಿಂ ಸಮಾಜ ಅದರ ವಿರುದ್ಧ, ತಿದ್ದುಪಡಿಯ ವಿರುದ್ಧ ಲಕ್ಷಗಟ್ಟಲೆ ಜನ ಸೇರಿಸಿ ಇವತ್ತು ಪ್ರತಿಭಟನೆಗಳನ್ನು ಮಾಡುವಂಥ ಪ್ರಕ್ರಿಯೆಗಳು ಕರ್ನಾಟಕದ ಮೂಲಕ ಪ್ರಾರಂಭ ಮಾಡೋರಿದ್ದಾರೆ. ಎಲ್ಲ ಕಡೆ ಬೇರೆ ಬೇರೆ ಕಡೆ ಎಲ್ಲ ಪ್ರಾರಂಭ ಆಗಿದೆ. ಸೊ ಈ ದೃಷ್ಟಿಯಿಂದ ನಾವು ರೈತರಿಗೆ ಹಿತದೃಷ್ಟಿಯಿಂದ ಒಂದು ಸಹಾಯವಾಣಿ ಮತ್ತು PIL ಹಾಕೋದು, 3 ಏನು ಹೈಕೋರ್ಟ್ಗಳಿದ್ದಾವೆ ಕರ್ನಾಟಕದಲ್ಲಿ, ಧಾರವಾಡ, ಬೆಂಗಳೂರು ಮತ್ತು ನಮ್ಮ ಕಲಬುರಗಿ, 3 ಕಡೆಗೆ PIL ಹಾಕುವಂಥದ್ದು 5 ಜನರ ವಕೀಲರ ಟೀಮನ್ನು ಮಾಡಿದ್ದೀವಿ. ಸೊ ಈ ಸಹಾಯವಾಣಿ ಮೂಲಕ ನಾವು ಅವರಿಗೆ ಸಹಕಾರವನ್ನು ಕೊಡುವಂಥದ್ದು ನಿರ್ಧಾರ ಮಾಡಿದ್ದೀವಿ. ಇನ್ನೂ ಒಂದು ಬಹಳ ಮುಖ್ಯವಾದ್ದು ಅಂತಂದರೆ, 328 ಕಬರಸ್ಥಾನಕ್ಕೆ ಸರ್ಕಾರ ಜಾಗವನ್ನು ಕೊಟ್ಟಿದೆ.
ಕಬರಸ್ಥಾನಕ್ಕೆ ಸರ್ಕಾರ ಜಾಗ ಕೊಡೋದು ಅವಶ್ಯಕತೆ ಇಲ್ಲ, ಕೊಡೋಂಗಿಲ್ಲ. ಕಾನೂನು ಬಾಹಿರವಾದಂಥ ಪ್ರಕ್ರಿಯೆಯನ್ನು 328 ಇವತ್ತು ಜಾಗಗಳನ್ನು, ಗೋಮಾಳದ ಜಾಗಗಳನ್ನು ಡಿಕ್ಲೇರ್ ಮಾಡಿದೆ. ಅದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನೂ ಒಂದು 3.5 ಕೋಟಿ ರೂಪಾಯಿ ವಕ್ಫ್ ಬೋರ್ಡಿಗೆ, ಆಸ್ತಿಗೆ ಅದನ್ನು ಬೇಲಿ ಹಾಕೋಕ್ಕೆ, ಕಂಪೌಂಡ್ ಹಾಕೋಕ್ಕೆ ಅಂತ ಹೇಳಿ 3.5 ಕೋಟಿ ರೂಪಾಯಿ ಕೊಟ್ಟಿದೆ. ಸೊ ಇದನ್ನು ಮಾಡೋಂಗಿಲ್ಲ. ಇದು ಕಾನೂನು ಬಾಹಿರ, ಇದು ಓಲೈಕೆ, ಇದು ತುಷ್ಟೀಕರಣನೇ. ಈಗಾಗಲೇ ನಮ್ಮ ಅನ್ವರ್ ಮಾನ್ಪಡೆಯವರು ಹೇಳ್ತಾರೆ, ಎಷ್ಟು ಆಸ್ತಿ ಇದೆ, ಎಷ್ಟು ಬೇಕಾದಷ್ಟು ದುಡ್ಡಿದೆ, ಅದರಿಂದನೇ ಎಲ್ಲ ರೀತಿ ಕಂಪೌಂಡ್ ಹಾಕ್ಬೋದು, ಎಲ್ಲ ಅನುಕೂಲ ಮಾಡ್ಬೋದು. ಬಡ ಮುಸ್ಲಿಮರ ಭೂಮಿಗಳನ್ನೂ ಕಬಳಿಸಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ ಇವರು. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಕೆಲವೊಂದು ಆಗ್ರಹಗಳನ್ನು ನಾನು ಹೇಳ್ತಾ ಇದ್ದೀನಿ. ಈ BJP MLA ವಜ್ರಲ್ ಅಂತನ್ನುವಂಥ ಲಿಂಗಸೂರು MLAದ್ದು ಜಾಗ ಇವತ್ತು ವಕ್ಫ್ ಬೋರ್ಡಿಗೆ ಆಗಿದೆ. ಬೈರೇಗೌಡ ಬೈರಾಪುರ್ ಅಂತ ಹೇಳಿ ಅವ್ರದ್ದು ಜಾಗ, ಅಂದರೆ ಕಾಂಗ್ರೆಸ್ MLC ಅವ್ರದ್ದು ಜಾಗ ವಕ್ಫ್ ಬೋರ್ಡಿಗೆ ಹೋಗಿದೆ. ಸೊ ಅಂದರೆ ಯಾರನ್ನೂ ಬಿಟ್ಟಿಲ್ಲ. BJP, ಕಾಂಗ್ರೆಸ್ಸು, JDS, ದಲಿತ, ಮಠ, ಅದು ಇದು ಯಾರನ್ನೂ ಬಿಟ್ಟಿಲ್ಲ. ಎಲ್ಲರನ್ನೂ ಆವರಿಸ್ಕೊಳ್ತಾ ಇರುವಂಥ ಈ ವಕ್ಫ್ ಬೋರ್ಡಿನ ಏನು ಅತಿಕ್ರಮಣ ನಡೀತಾ ಇದೆ, ಸೊ ಇದಕ್ಕೆ ಕಡಿವಾಣ ಹಾಕುವಂಥ ಪ್ರಕ್ರಿಯೆಗೆ ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ, 100ಕ್ಕೆ 100 ಶ್ರೀರಾಮ್ ಸೇನೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಇನ್ನು ಜಮೀರ್ ಅಹ್ಮದ್ ಅವರಿಗೆ ಈಗಾಗಲೇ ಜಮೀರ್ ಅಹ್ಮದ್ ಅವರು ಇಡೀ ರಾಜ್ಯಾದ್ಯಂತ ಓಡಾಡಿಕೊಂಡು ಅವರು ಸಾಕಷ್ಟು ಏನು ಅವಾಂತರಗಳನ್ನು ಮಾಡಿದ್ದಾರೆ, ಅವ್ರಿಗೊಂದು ಮನವಿ ಕೊಡೋದಂತ ನಿಶ್ಚಯ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ 22ನೇ ತಾರೀಕು ಜಮೀರ್ ಅಹ್ಮದ್ ಅವರಿಗೆ ಶ್ರೀರಾಮ ಸೇನೆ ಸಂಘಟನೆಯಿಂದ 1000 ಜನ ನಮ್ಮ ಕಾರ್ಯಕರ್ತರು ಹೋಗಿ, ನೀವು ಮಾಡಿದಂಥ ಅವಾಂತರಕ್ಕೆ ಇದೆಲ್ಲ ಗೊಂದಲ ಆಗಿದೆ, ಅದಕ್ಕೆ ಇದನ್ನೆಲ್ಲವನ್ನು ನೀವು ಕ್ಷಮೆ ಕೇಳಬೇಕು, ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಒಂದು ಮನವಿಯನ್ನು ಕೊಡೋದಂಥದ್ದು ನಿರ್ಧಾರ ಮಾಡಿದ್ದೀವಿ. ಈಗ ನಮ್ಮ ಸಹಾಯವಾಣಿಯನ್ನು ಬಿಡುಗಡೆ ಮಾಡ್ತೀವಿ. ಇಡೀ ಕರ್ನಾಟಕದಲ್ಲಿ ಈ ಸಹಾಯವಾಣಿ ಯಾರು ತೊಂದರೆ ಆಗಿದೆ, ಸಂತ್ರಸ್ತರಿದ್ದಾರೆ, ರೈತರಿರ್ಬೋದು, ಮಠಾಧಿಪತಿಗಳು, ದೇವಸ್ಥಾನ ಇರ್ಬೋದು, ಯಾರೇ ಈ ವಕ್ಫ್ ಬೋರ್ಡಿನ ಸಂತ್ರಸ್ತ ಆಗಿದ್ದಾರೆ, ಅವರಿಗೆ ಈ ಸಹಾಯವಾಣಿ ಮೂಲಕ ಸಂಪೂರ್ಣವಾಗಿ ನಾವು 24 ಗಂಟೆನೂ ನಂಬರ್ ಚಾಲ್ತಿಯಲ್ಲಿರುತ್ತೆ. ಅದಕ್ಕೆ ನ್ಯಾಯ ಕೊಡಿಸುವಂಥ, ಅವರಿಗೆ ನ್ಯಾಯಾಲಯದ ಮೂಲಕವೂ ಕೊಡುವಂಥದ್ದು, ವಿದೌಟ್ ಎನಿ, ಅಂದರೆ ದುಡ್ಡು ಇಲ್ಲದೆ ನಮ್ಮ 5 ಜನ 3 ಕಡೆಗೆ ಏನು ಲಾಯರ್ಸ್ ಇದ್ದಾರೆ ಅವರು ಇದನ್ನು ನಿರ್ವಹಿಸ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಇಬ್ಬರು Yes, sir.